30 ದಿನಗಳಲ್ಲಿ ಎಷ್ಟು ವೆಯ್ಟ್ ಲಾಸ್ ಮಾಡ್ಬೋದು? 10 ಕೆಜಿ ವೆಯ್ಟ್ ಲಾಸ್ ಆಗುತ್ತಂತೆ, 15 ಕೆಜಿ ವೆಯ್ಟ್ ಲಾಸ್ ಆಗುತ್ತಂತೆ ಬರೀ 30 ದಿವಸದಲ್ಲಿ. ಇದು ಎಷ್ಟು ಸರಿ, ಎಷ್ಟು ಸುಳ್ಳು? ಅಥವಾ ಎಷ್ಟು ವೆಯ್ಟ್ ರಿಡ್ಯೂಸ್ ಮಾಡಬೇಕು ನೀವು ಕರೆಕ್ಟಾಗಿ ಒಬ್ಬ ಹೆಲ್ದಿ ಆಗಿರೋ ಮನುಷ್ಯ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ 30 ದಿವಸದಲ್ಲಿ? ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ ಆಗಿ ವಿತ್ ಸೈಂಟಿಫಿಕ್ ವಿತ್ ಹೆಲ್ತಿ ಬೆನಿಫಿಟ್ಸ್ ನಿಮಗೆ ಹೆಂಗೆ ವೆಯ್ಟ್ ರಿಡ್ಯೂಸ್ ಮಾಡಬೇಕು, ಎಷ್ಟು ವೆಯ್ಟ್ ರಿಡ್ಯೂಸ್ ಮಾಡಬೇಕು ಒಬ್ಬ ಆರೋಗ್ಯಕರವಾದ ಮನುಷ್ಯ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ದಯವಿಟ್ಟು ಕಂಪ್ಲೀಟಾಗಿ ಈ ವಿಡಿಯೋನ ಕೇರ್ಫುಲ್ಲಾಗಿ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ಎಷ್ಟು ಲಾಸ್ ಮಾಡ್ಕೊತೀರಾ ಅಂದರೆ, ಈ ಇನ್ಫಾರ್ಮೇಷನ್ ನೀವು ಲಾಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲೋದ್ರೂ ನೀವು ಏನೇ ಮಾಡಿದ್ರು ವೆಯ್ಟ್ ಲಾಸ್ ಮಾಡೋದಕ್ಕಾಗಲ್ಲ. ದಯವಿಟ್ಟು ಒಂದು ನಾಲೆಜಬಲ್ ವಿಡಿಯೋ ಇದೆ ಅಂತ ಹೇಳಿದ್ರೆ ಅದು ಕೊನೆವರೆಗೂ ನೋಡಿ. ನೀವು ಎಷ್ಟು ವೆಯ್ಟ್ ಲಾಸ್ ಮಾಡ್ಬೋದು ಅನ್ನೋದನ್ನು ನಾನು ತಿಳಿಸ್ತೀನಿ. 10 ಕೆಜಿ ವೆಯ್ಟ್ ಲಾಸ್ ಮಾಡ್ಬೋದಾ? ಗೊತ್ತಿಲ್ಲ. 15 ಕೆಜಿ ವೆಯ್ಟ್ ಲಾಸ್ ಮಾಡ್ಬೋದಾ? ಗೊತ್ತಿಲ್ಲ. ಫುಲ್ ಕನ್ಫ್ಯೂಷನ್. ಆ ಕನ್ಫ್ಯೂಷನ್ಗೆಲ್ಲ ಇವತ್ತು ಪ್ರಾಪರ್ ಕ್ಲಾರಿಟಿ ಕೊಡ್ತೀನಿ. ಬನ್ನಿ, ಇಲ್ಲಿ ನನ್ನ ಚಾರ್ಟ್ ರೆಡಿ ಮಾಡಿದ್ದೀನಿ. ಎಂದಿನಂತೆ ನನ್ನ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಿ, ಆಯಿತಾ, ಸ್ವಲ್ಪ ರಿಸರ್ಚು ಮಾಡಿ ನಾನು ಇದನ್ನು ಬರೆದಿದ್ದೀನಿ. ದಯವಿಟ್ಟು ಕೇರ್ಫುಲ್ಲಾಗಿ ಕೊನೆಯವರೆಗೂ ವಿಡಿಯೋ ನೋಡಿ, ಆಯಿತಾ. ನಿಮ್ಮ ವ್ಲಾಗ್ಸ್ ಆಗಲಿ, ನಿಮ್ಮ ಅಥವಾ ಇನ್ನೊಂದು ಕ್ರಿಂಜ್ ಕಂಟೆಂಟ್ ಆಗಲಿ ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ, ಆಯಿತಾ. ಸ್ಕ್ರೋಲ್ ಮಾಡೋ ಬದಲು ಇಂಥ ನಾಲೆಜಬಲ್ ವಿಡಿಯೋ ತಿಳ್ಕೊಂಡು ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಇನ್ನೂ ಈಸಿ ಮಾಡ್ಕೊಳ್ಳಿ. ಬನ್ನಿ ಇಲ್ಲಿ ನೋಡಿ. ಇಲ್ಲಿ ಲೂಸ್ 10 kg ಇನ್ 30 days. ಬಟ್ ರಿಯಲಿ ಇಸ್ ಇಟ್ ಪಾಸಿಬಲ್? ಸುಮಾರು ಜನಕ್ಕೆ ಇದೇ ಕನ್ಫ್ಯೂಷನ್. ಅನ್ಕೊಂಡಿರ್ತಾರೆ, ಆ ಶೇಕ್ ಕುಡಿದ್ಬಿಡೋಣ 30 kg ಲಾಸ್ ಆಗುತ್ತಂತೆ, ಆ ಡಯಟ್ ತೊಗೊಂಡ್ರೆ 30 kg ಅಂತ ಏನು 10 kg ಲಾಸ್ ಆಗುತ್ತಂತೆ ಅಂತೆಲ್ಲ ಸುಮಾರು ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ. ಆ ಮಿಸ್ಕನ್ಸೆಪ್ಷನ್ ಏನು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೋಸ್ಟ್ ವಿಮೆನ್ ಟ್ರೈ ಕ್ರೇಜಿ ಕ್ರಾಶ್ ಡಯಟ್ಸ್. ಎಷ್ಟೊಂದು ಜನ ಹೆಂಗಸರುಗಳು ಏನು ಮಾಡ್ತಾರೆ ಅಥವಾ ಗಂಡಸರುಗಳು ಏನು ಮಾಡ್ತಾರೆ, ಈ ಕ್ರಾಶ್ ಡಯಟ್ಸ್ಗಳು ಬಿದ್ದುಬಿಡ್ತಾರೆ. ಆ ಕ್ರಾಶ್ ಡಯಟ್ಗಳು ಯಾವ ಥರ ಅಂತ ಹೇಳಿದ್ರೆ, ರೈಸ್ ಕಂಪ್ಲೀಟಾಗಿ ಬಿಟ್ಬಿಡೋದು, ಅಥವಾ ಬರೀ ಓನ್ಲಿ ಫ್ರೂಟ್ಸ್ ತಿನ್ನೋದು, ಅಥವಾ ಬರೀ ಜ್ಯೂಸ್ ಕುಡಿಯೋದು, ಅಥವಾ ಬರೀ ಫಾಸ್ಟಿಂಗ್ಗಳು ಮಾಡೋದು. ಈ ರೀತಿ ನೀವು ಮಾಡಿ ವೆಯ್ಟ್ ಏನಾದರೂ ಕರಗಿಸ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ಕಂಪ್ಲೀಟಾಗಿ ರಾಂಗ್ ಡಯಟ್, ಆಯಿತಾ, ಅಥವಾ ರಾಂಗ್ ಮಿಸ್ಇನ್ಫಾರ್ಮೇಷನ್ನ ತಗೊಂಡು ನೀವು ಡಯಟ್ನ ಫಾಲೋ ಮಾಡ್ತಾ ಇದ್ದೀರಾ. ನೋಡಿ ಇಲ್ಲಿ ಅದರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ರಿಸಲ್ಟ್ಸ್ ನಿಮಗೆ ಏನಂತಾರೆ ಅಟ್ ಪ್ರೆಸೆಂಟ್ ನಿಮಗೆ ವೆಯ್ಟ್ ಲಾಸ್ ಆಗ್ಬೋದು, ಬಟ್ ನಿಮಗೆ ಫ್ಯೂಚರಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ಇಲ್ಲಿ ನೋಡಿ, ಇಲ್ಲಿ ವೀಕ್ನೆಸ್ಗಳು ಮನುಷ್ಯನಿಗೆ ಅದು ಸಡನ್ನಾಗಿ ವೆಯ್ಟ್ ಲಾಸ್ ಮಾಡ್ಕೊಬಿಟ್ಟಿರ್ತಾರೆ. ಏನು 10 kg 8 kg ಅಂತೆಲ್ಲ ವೆಯ್ಟ್ ಲಾಸ್ ಮಾಡಿಬಿಡ್ತೀರಾ. ಅದು ಒಂದು ತಿಂಗಳಲ್ಲಿ ಅಷ್ಟು ಸಾಧ್ಯನಾ ಅನ್ನೋದು ಇನ್ನೂ ನಿಮಗೆ ಕ್ವಶನ್ ಮಾರ್ಕ್ ಇದೆ. ಅದು ಮುಂದೆ ಹೇಳ್ತೀನಿ. ಆ ರೀತಿ ಎಲ್ಲ ಮಾಡೋಕ್ಕೆ ಹೋದರೆ, ಎಸ್ಪೆಷಲಿ ಈ ರೀತಿ ಬರೀ ಲಿಕ್ವಿಡ್ಸ್ ಕುಡ್ಕೊಂಡು ಅಥವಾ ಯಾವುದೋ ಶೇಕ್ಗಳು ಕುಡ್ಕೊಂಡು, ಎಷ್ಟೊಂದು ಜನ ಇಲ್ಲಿ ಶೇಕ್ಸ್ಗಳು ಕುಡಿತಾ ಇದ್ದೀರಾ. ಅದು ಯಾವ ಶೇಕ್ಸು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಕುಡಿದು ನಾನು ವೆಯ್ಟ್ ಲಾಸ್ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಅಟ್ ಪ್ರೆಸೆಂಟ್ ವೆಯ್ಟ್ ಲಾಸ್ ಮಾಡಿರೋರಿಗೆ ಮುಂದೆ ಪ್ರಾಬ್ಲಮ್ ಬರೋದೇನೇನು ಹೇಳಿ? ವೀಕ್ನೆಸ್, ಏರ್ ಫಾಲು, ಸ್ಕಿನ್ ಡಲ್ಲು. ನೀವು ನೋಡ್ಬೋದು, ಇವಾಗ ಗೊತ್ತಾಗಲ್ಲ, ಇದನ್ನ ಅನುಭವಿಸೋರಿಗೆ ಮಾತ್ರ ಗೊತ್ತು. ಇಲ್ಲಿ ನೋಡ್ತಿರೋರು ಸುಮಾರು ಜನ ಅನುಭವಿಸಿದ್ದೀರಾ, ಆ ಕಷ್ಟ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು, ಆಯಿತಾ. ಈ ರೀತಿ ವೀಕ್ನೆಸ್ಸು, ಏರ್ ಫಾಲು, ಸ್ಕಿನ್ ಡಲ್ ಆಗುತ್ತೆ. ಕೆಲವರು ಇನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಹೆಣ್ಮಕ್ಳು ಜಿಮ್ಗೆ ಹೋಗ್ತೀನಿ, ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂದ್ಬಿಟ್ಟು ಟಕ 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 ಅಂತ ಒಂದು 2-3 ದಿವಸ ಹೋಗ್ತಾರೆ ಫುಲ್ಲು ಜೋಶು ಮೋಟಿವೇಶನಲ್ಲಿ. 3ನೇ ದಿವಸಕ್ಕೆ ಅದನ್ನು ಬಿಟ್ಬಿಡ್ತಾರೆ, ಆಯಿತಾ. ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಮ ವೆಯ್ಟ್ ಲಾಸ್ ಆಗಲ್ಲ. ಇಲ್ಲಿ ನೀವು ಕೇಳ್ಬೋದು, ಸರ್ 30 ದಿವಸದಲ್ಲಿ ಆ್ಯಕ್ಚುಯಲ್ ಆಗಿ ಎಷ್ಟು kg ರಿಡ್ಯೂಸ್ ಮಾಡ್ಬೋದು ಅಂತ. ನೋಡಿ, ಇಲ್ಲಿ ಹೇಳ್ತೀನಿ ನಾನು ನಿಮಗೆಲ್ಲ. ಅದನ್ನ ಹೇಳೋದಕ್ಕಿಂತ ಮುಂಚೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಪ್ರಾಬ್ಲಮ್ಸ್ಗಳು, ಏನಕ್ಕೆ ಇಷ್ಟೊಂದು ಮಿಸ್ಕನ್ಸೆಪ್ಷನ್ಗಳು ಅಂತ ತಿಳ್ಕೊಳ್ಳಿ ಫಸ್ಟ್ ಅದನ್ನು, ಆಯಿತಾ. ನಾನು ಆಗಲೇ ಹೇಳ್ದಂಗೆ ಕ್ರಾಶ್ ಡಯಟ್ಗಳಾಗಿರ್ಬೋದು, ಜ್ಯೂಸ್ಗಳಾಗಿರ್ಬೋದು, ಇದು ಯಾವುದು ನಿಮಗೆ ಏನಂತಾರೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಪ್ರೆಸೆಂಟ್ ಸೊಲ್ಯೂಷನ್ ಅಷ್ಟೇ, ಟೆಂಪ್ರವರಿ ಸೊಲ್ಯೂಷನ್ನು. ಆ ಟೆಂಪ್ರವರಿ ಸೊಲ್ಯೂಷನ್ನ ಬಿಟ್ಟು ನೀವು ಹೇಗೆ ಪರ್ಮನೆಂಟ್ ಸೊಲ್ಯೂಷನ್ ತಗೋಬೇಕು, ಎಷ್ಟು ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅಂತ ನಾನು ನಿಮ್ಮ ಮುಂದೆ ಹೇಳ್ತೀನಿ ನಾನು, ಆಯಿತಾ. ನೋಡಿ, ಇಲ್ಲಿ ಇನ್ನು ಕೆಲವರು PCOD, ಥೈರಾಯ್ಡ್ ಇಶ್ಯೂಸ್, ಮತ್ತು ಏನಂತಾರೆ ನನಗೆ ವೆಯ್ಟ್ ಲಾಸೇ ಆಗಲ್ಲ ಅನ್ನೋ ಫೀಲಿಂಗ್ ಹೊಂಟೋಗ್ಬಿಟ್ಟು ಎಷ್ಟೊಂದು ಜನ ಡಿಪ್ರೆಷನಲ್ಲಿದ್ದಾರೆ ಇವತ್ತು, ಆಯಿತಾ. ಅವ್ನು ಯಾರೋ 10 kg ಕರ್ಸ್ಬಿಟ್ಟ, ಅವಳು ಯಾರೋ 10 kg ಕರ್ಸ್ಬಿಟ್ಲು, ನನ್ನ ಕೈಲಿ ಏನೂ ಆಗಲ್ಲ, ಏನಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂದರೆ PCOD ಇದೆ, ಥೈರಾಯ್ಡ್ ಇದೆ, ಅಥವಾ ಮತ್ತೊಂದಿದೆ, ಮಗದೊಂದಿದೆ, ಆರೋಗ್ಯ ಪ್ರಾಬ್ಲಮ್ ಇದೆ ಅಂದ್ಕೊಂಡು ಆ ಥರ ಅಂದ್ಕೊಂಡು ಮಿಸ್ಕನ್ಸೆಪ್ಷನ್ಗೆ ಹೋಗ್ಬಿಟ್ಟು ಅವ್ರು ವೆಯ್ಟ್ ಲಾಸೇ ಮಾಡಿದರೆ ಇನ್ನೂ ವೆಯ್ಟ್ ಗೇನ್ ಆಗ್ತಾ ಇದ್ದಾರೆ. ಇದು 100% ಸುಳ್ಳು. PCOD ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಏನೇ ಇದ್ರೂ, ಆಯಿತಾ, ಯಾವುದೇ ಮೆಡಿಕಲ್ ಕಂಡೀಷನ್ ಇದ್ರೂ ನೀವು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು, ಆಯಿತಾ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಏನು ಹೇಳಿ? ಯಾವುದೇ ಪ್ರಾಬ್ಲಮ್ ಇದ್ರೂ ನೀವು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಅದು ಹೇಗೆ ಮಾಡ್ಬೋದು
ನೋಡಿ ಇಲ್ಲಿ ನಿಜವಾದ ಟ್ರೂತ್ ಹೇಳ್ತೀನಿ ನಾನು ನಿಮ್ಗೆ. ಇಷ್ಟೊತ್ತು ಏನ್ ಅನ್ಕೊಂಡ್ರೆ ನೀವು, ಇಷ್ಟೊತ್ತು ಏನ್ ಕೇಳಿದ್ರೆ ನೀವು, ಇದು ಹೆಂಗೆ ಏನು ಯಾವ ರೀತಿ ಆಯ್ತಾ ಎಲ್ಲ ವೆಯ್ಟ್ ಲಾಸ್ ಮಾಡ್ಬೋದು ಅನ್ನೋ ರೀತಿ ಎಲ್ಲ ನೋಡ್ಕೊಂಡ್ರಿ ನೀವು. ಶಾರ್ಟ್ ಕಟ್ಗಳನ್ನ ನೋಡ್ಕೊಂಡ್ರಿ. ಸುಮಾರು ಜನ ಇರೋರು ಎಷ್ಟೊಂದ್ ಜನ ಶಾರ್ಟ್ ಕಟ್ ನ ನೋಡ್ಕೊಂಡಿದ್ದೀರಾ ಆಯ್ತಾ. ಜ್ಯೂಸ್ಗಳೆಲ್ಲ ಕುಡ್ದು ಆಲ್ರೆಡಿ ದೇಹನ ಒಂದು ಮಟ್ಟಿಗೆ ಹಾಳು ಮಾಡ್ಕೊಂಡಿದ್ದೀರಾ. ಮಸಲ್ಗಳು ಲೂಸ್ ಆಗಿದೆ, ಕೆನ್ನೆ ಎಲ್ಲ ಒಳಗಡೆ ಹೋಗಿದೆ, ದೇಹ ಮಾತ್ರ ಹಂಗೆ ಇದೆ ಆಯ್ತಾ. ಅಂಥವ್ರಿಗೆ ಇಲ್ಲಿ ನಿಜವಾದ ಸತ್ಯ ಹೇಳ್ತೀನಿ ಕೇಳಿ. ಇಲ್ಲಿ ನೋಡಿ, ಇಲ್ಲಿ ಸೇಫ್ ವೆಯ್ಟ್ ಲಾಸ್ ಎಷ್ಟು ಬರಬೇಕು ಒಬ್ಬ ಮನುಷ್ಯ ಸೇಫ್ ವೆಯ್ಟ್ ಲಾಸು? ತಿಂಗಳಿಗೆ 10 kg ಪಾಸಿಬಲ್ಲ? ತಿಂಗಳಿಗೆ 10 kg ಪಾಸಿಬಲ್. ಅದು ಬಟ್ ಯಾರಿಗೆ ಅಂತ ಮುಂದಕ್ಕೆ ಕೇಳ್ತೀನಿ. ಫಸ್ಟ್ ಇಲ್ಲಿ ಕೇಳಿ. ಇಲ್ಲಿ ಒಬ್ಬ ಸೇಫ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ವಾರಕ್ಕೆ ಬರೀ ಒಂದು ವೆಯ್ಟ್ ಲಾಸು 0.5 kg 0.5 kg ಅಂದ್ರೆ ಒಂದು ಅರ್ಧ ಕೆಜಿಯಿಂದ 1 kg ವಾರದಲ್ಲಿ ಒಂದು ವೆಯ್ಟ್ ಲಾಸ್ ಆಗಬೇಕು ಆಯ್ತಾ. ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 1.5 kg ಅಷ್ಟು ಒಂದೇ ವಾರದಲ್ಲಿ 6 kg ಕರಗಿಸ್ತೀನಿ, 3 kg ಕರಗಿಸ್ತೀನಿ ಅನ್ನೋದೆಲ್ಲ ನಿಮಗೆ ಕಿವಿಗೆ ಬಿತ್ತು ಅಂತ ಹೇಳಿದ್ರೆ ಅದು 100% ಸುಳ್ಳು ಆಯ್ತಾ. ಇದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ಇನ್ 30 days ಇಸ್ ಈಕ್ವಲ್ ಟು ಒಬ್ಬ ಆರೋಗ್ಯಕರವಾದ ಮನುಷ್ಯ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋನು 3-5 kg ವರೆಗೂ ವೆಯ್ಟ್ ಲಾಸ್ ಮಾಡ್ಬೋದೇ ಹೊರತು ಅವನು 10 kg ವೆಯ್ಟ್ ಲಾಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಏನಾದರೂ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಫೇಕ್ ಇದೆ. ಅಟ್ ದ ಸೇಮ್ ಟೈಮ್ ಅವ್ನು ಯಾವುದೋ ಶಾರ್ಟ್ ಕಟ್ ನ ನೋಡ್ಕೊಂಡಿದ್ದಾನೆ, ಸಪ್ಲಿಮೆಂಟ್ಸು ಅದು ಇದು ಶೇಕ್ಸ್ಗಳು ಅನ್ಕೊಂಡು ತಗೊಂಡು ಅವ್ನು ವೆಯ್ಟ್ ಲಾಸ್ ಮಾಡ್ತಾ ಇದ್ದಾನೆ. ಮಾಡ್ತಾ ಇರ್ಬೋದು. ಅದು ಮೇಡಮ್ ಆದ್ರೂ ಆಗಿರ್ಬೋದು, ಸರ್ ಆದ್ರೂ ಆಗಿರ್ಬೋದು, ಯಾರೇ ನೋಡ್ತಾ ಇರಿ ಅವ್ರಿಗೆ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನೀವು ಒಂದು ತಿಂಗಳಲ್ಲಿ 10 kg ಕರಗಿಸ್ತೀನಿ ಅಂತ ಅನ್ಕೊಂಡಿರೋರು ಅದು ಶುದ್ಧ ಮೂರ್ಖತನ. ಅದು ನಿಮ್ಮ ಮೂರ್ಖತನ ಪರಮಾವಧಿಯಲ್ಲಿ ತೇಲ್ತಾ ಇದ್ದೀರಾ. ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಬ್ಬ ಆರೋಗ್ಯಕರವಾದ ಮನುಷ್ಯ 3-5 kg ವೆಯ್ಟ್ ಲಾಸ್ ಮಾತ್ರ ಮಾಡಬೇಕು. ಅವಾಗ ಮಾತ್ರ ಅವನ ಹೆಲ್ತ್ಗೂ ಒಳ್ಳೇದು. ಅವನು ಮುಂದೆ ಅದೇನಂದ್ರೆ ಪರ್ಮನೆಂಟ್ ಆಗಿ ಅದೇ ವೆಯ್ಟ್ ಅವನು ಕಡಿಮೆ ಮಾಡಿರ್ತಾನಲ್ಲ, ಆ ವೆಯ್ಟ್ ಅಲ್ಲೇ ನಿಂತ್ಕೋಬೇಕು ಅಂತ ಹೇಳಿದ್ರೆ, ಇವಾಗ 80 kg ಇದ್ದವಳು ಇವಾಗ 60 kg ಬಂದು ನಿಂತ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಅದು ಅಲ್ಲೇ ನಿಂತ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇರಬೇಕು. ಅದು ನ್ಯಾಚುರಲ್ ಆಗಿರ್ಬೇಕು. ಯಾವುದೇ ರೀತಿ ಅಡ್ಡದಾರಿಗಳನ್ನ ಹಿಡಿಬಾರ್ದು. ಅಂತ ಅಡ್ಡದಾರಿಗಳು ಹಿಡಿದವರಿಗೆ ಏರ್ ಫಾಲು, ವೀಕ್ನೆಸ್ ಮತ್ತೆ ಈ ಡಲ್ ಆಗೋ ಸ್ಕಿನ್ಗಳು ಇವೆಲ್ಲ ಮುಂದೆ ಪ್ರಾಬ್ಲಮ್ಗಳು ನಿಮಗೆ ಕಾಣಿಸ್ಕೊತಾ ಇರ್ತವೆ. ನನ್ನ ಕ್ಲೈಂಟ್ಸ್ಗಳು ಅಷ್ಟೇ ಸುಮಾರು ಜನ ಹತ್ರ ಡಯಟ್ ತಗೊಂಡಿರೋರು ಆಯ್ತಾ. ಇಂಥ ತಪ್ಪುಗಳನ್ನ ಮಾಡಿ ಕೊನೆಗೆ ನನ್ನ ಹತ್ರ ಬಂದು ಇವತ್ತು ವೆಯ್ಟ್ ಲಾಸ್ ಡಯಟ್ ಪ್ಲಾನ್ನ ರೆಡಿ ಮಾಡಿಸ್ಕೊಂಡು ಅವರು ಹ್ಯಾಪಿಯಾಗಿ, ಸರ್ ನಾನು ಡಯಟ್ ಫಾಲೋ ಮಾಡ್ತಾನೆ ಇದ್ದೀನಿ ಅಂತ ನನಗೆ ಅನ್ನಿಸ್ತಿಲ್ಲ, ಆ ರೀತಿ ನ್ಯಾಚುರಲ್ ಆಗಿದೆ ಅನ್ಕೊಂಡು ವೆಯ್ಟ್ ರಿಡ್ಯೂಸ್ ಮಾಡ್ತಾ ಇದ್ದಾರೆ. ಆ ರೀತಿ ನ್ಯಾಚುರಲ್ ಆಗಿರಬೇಕು ನಿಮ್ಮ ಡಯಟ್ ಅಲ್ಲಿ. ನೋಡಿ, ಇಲ್ಲಿ 30 ದಿವಸದಲ್ಲಿ 3-5 kg ಇದು ರಿಯಲಿಸ್ಟಿಕ್ ಮತ್ತೆ ಇದು ಸೇಫ್ ವೇ. ಯಾವುದೇ ಕಾರಣಕ್ಕೂ 10 kg ನೀವು ಮಾಡ್ತೀನಿ ಅನ್ನೋದು ಕಂಪ್ಲೀಟ್ ಆಗಿ ಅದು ಸುಳ್ಳು. ಮಾಡಿದ್ರು ಅದು ಯಾರು ಮಾಡ್ಬೋದು ಅಂತ ಹೇಳಿದ್ರೆ ಆಯ್ತಾ, ಎಬವ್ 90-95 kg ಮೇಲೆ ಇರ್ತಾರಲ್ಲ ಅಂಥವ್ರು 10 kg ಒಂದು ತಿಂಗಳಲ್ಲಿ ಇಳಿಸ್ಬೋದು. ಬಟ್ ಏನ್ ಇಳಿಯುತ್ತೆ ಅಂತ ಹೇಳಿದ್ರೆ ಅವ್ರ ಬಾಡಿಲಿರೋ ವಾಟರ್ ವೆಯ್ಟ್ ಇಳಿಯುತ್ತೆ. ಆಕ್ಚುಯಲ್ ರಿಯಲ್ ವೆಯ್ಟ್ ಇಳಿಯಲ್ಲ. ಬಾಡಿಲಿರೋ ದೇಹದಲ್ಲಿ ಏನಂತಾರೆ ನೀರಿನ ಅಂಶ ತುಂಬಿರುತ್ತಲ್ಲ, ಆ ವೆಯ್ಟ್ ರಿಡ್ಯೂಸ್ ಆಗುತ್ತೆ. ನಿಜವಾದ ವೆಯ್ಟ್ ರಿಡ್ಯೂಸ್ ಆಗಲ್ಲ. ನಿಜವಾದ ವೆಯ್ಟ್ ರಿಡ್ಯೂಸ್ ಆಗೋದು ಎಷ್ಟು ಅಂತ ಹೇಳಿದ್ರೆ 3-5 kg ನಿಮ್ಮ ಹೆಲ್ದಿಯಾಗಿ ವೆಯ್ಟ್ ರಿಡ್ಯೂಸ್ ಮಾಡೋದು. ಇದು ಇಷ್ಟು ನಿಮ್ಮ ತಲೆಗೆ ಹೋಯ್ತು ಅನ್ಕೊಂತೀನಿ. ನೋಡಿ, ಇಲ್ಲಿ 10 kg ಇನ್ 30 days ಪಾಸಿಬಲ್ ಓನ್ಲಿ ಫಾರ್ ವೆರಿ ಒಬೇಸ್ ಬಿಗಿನರ್ಸ್. ಯಾರು ಬಿಗಿನರ್ಸ್ ಇರ್ತಾರಲ್ಲ, ಒಬೇಸ್ ಲೆವೆಲ್ ಅಲ್ಲಿ ಬರೀ ನೀರಿನ ಅಂಶ ಫ್ಯಾಟ್ ಇರುತ್ತಲ್ಲ ಅಂಥವ್ರಿಗೆ ಮಾತ್ರ ಆಯ್ತಾ 10 kg ಕರಗಿಸ್ಬೋದು. ಬಟ್ ಅದನ್ನು ಅನ್ಹೆಲ್ದಿನೇ. ಆ ರೀತಿ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ನೀವು ಒಂದು 10 ದಿವಸ ಜಾಸ್ತಿ ಆಗಲಿ, ಅದು ಹೆಲ್ದಿಯಾಗಿ ಮಾಡಿ. ಅದು ಪರ್ಮನೆಂಟ್ ಆಗಿರುತ್ತೆ ವೆಯ್ಟ್ ಲಾಸ್. ನೀವೇನಾದ್ರೂ ನಾನು ಫಾಸ್ಟ್ ಆಗಿ ಮಾಡ್ಬಿಟ್ಟು ಯಾವುದೋ ಮದುವೆಲಿ ನಾನು ಚೆನ್ನಾಗಿ ಕಾಣಿಸ್ಬೇಕು, ಯಾರ್ದೋ ಕಂಡೋರ್ ಫಂಕ್ಷನ್ ಅಲ್ಲಿ ನಾನು ಎದ್ದು ಕಾಣಿಸ್ಬೇಕು ಅನ್ನೋ ಒಂದು ನೀವು ಇದಕ್ಕೆ ಬಿದ್ದು ಆಯ್ತಾ, ಏನಂತಾರೆ ಆ ಫ್ಯಾಂಟಸಿಗೆ ಬಿದ್ದು ನಿಮ್ಮ ದೇಹಕ್ಕೆ ನೀವು ಸಂಸ್ಕಾರ ತರ್ಕೋಬೇಡಿ. ಏನೇ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳಿದ್ರು ಅದು ಹೆಲ್ದಿಯಾಗಿ ಮಾಡಿ. ದಯವಿಟ್ಟು ಈ ಟಿಪ್ಸು ಟ್ರಿಕ್ಸ್ಗಳು ನೋಡಿಕೊಂಡು ತಲೆ ತುಂಬ ತುಂಬಿಕೊಂಡು ವೆಯ್ಟ್ ನಿಮ್ಮ ದೇಹ ನಿಯಂತ್ರಕ್ಕೆ ಏನಂತಾರೆ ಎಕ್ಸ್ಪರಿಮೆಂಟ್ ಲ್ಯಾಬ್ ಮಾಡ್ಕೋಬಿಟ್ಟಿದ್ದೀರಾ. ಅದನ್ನ ನಿಮ್ಮ ದೇಹ ಎಕ್ಸ್ಪರಿಮೆಂಟ್ ಲ್ಯಾಬ್ ಅಲ್ಲ ಅದು. ಒಂದು ನೋಡಿ, ಇಲ್ಲಿ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆದ್ರೂ ಪರವಾಗಿಲ್ಲ, ಒಂದು ಚೆನ್ನಾಗಿರೋ ಏನಂತಾರೆ ಅದ್ರ ಬಗ್ಗೆ ತಿಳ್ಕೊಂಡಿರೋರ ಹತ್ರ ಗೈಡೆನ್ಸ್ ತಗೊಂಡು ಡಯಟ್ ಇಸ್ಕೊಳ್ಳಿ. ಎಲ್ಲೆಲ್ಲೋ ಸುರಿತಿರೋ ದುಡ್ಡುಗಳನ್ನ, ಆ ದುಡ್ಡು ಎಲ್ಲೆಲ್ಲೋ, ನಾನು ದುಡ್ಡಿನ ಬಗ್ಗೆ ಇಲ್ಲಿ ಮಾತಾಡ್ತಿಲ್ಲ, ಇಲ್ಲಿ ನಿಮ್ಮ ದೇಹದ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಯ್ತಾ. ಒಬ್ರು ಫೀಸ್ ಕಟ್ಬಿಟ್ಟು ನೀವು ಡಯಟ್ ಪ್ಲಾನ್ ಇಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ವರ್ತು ಇರಬೇಕು. ಅಟ್ ದ ಸೇಮ್ ಟೈಮ್ ನಿಮ್ಮ ವೆಯ್ಟ್ ಲಾಸ್ ಆಗಬೇಕು, ಅದು ನ್ಯಾಚುರಲ್ ಆಗಬೇಕು. ಎಲ್ಲಿ ನಿಮಗೆ ಮೆಡಿಸಿನ್ಸು ಶೇಕ್ಸ್ಗಳು ಮತ್ತೆ ಅದು ಇದ್ರ ಬಗ್ಗೆ ಮಾತಾಡ್ತಾರೋ ಅಂತ ಕಡೆ ಎಲ್ಲ ಕಂಪ್ಲೀಟ್ ನಿಮ್ಮ 90% ಫೇಕ್ ಇರುತ್ತದು. ವೆಯ್ಟ್ ಲಾಸ್ ಆದ್ರೂ ಅದು ಟೆಂಪ್ರವರಿ. ಇದು ತಲೆಯಲ್ಲಿ ಇಟ್ಕೊಳ್ಳಿ ನೀವು.
ನೋಡಿ ಇಲ್ಲಿ 10 kg ಇನ್ 30 days ಅದು ಹೇಳ್ದೆ ನಿಮ್ಗೆ. ಬರೀ ಏನಂತಾರೆ ವಾಟರ್ ವೆಯ್ಟೇ ಅಲ್ಲಿ ತುಂಬಿರುತ್ತೆ. ಅಲ್ಲಿ ಫಾಸ್ಟ್ ರಿಸಲ್ಟ್ ಲುಕ್ ಎಕ್ಸೈಟಿಂಗ್, ಬಟ್ ದೇ ಆರ್ ಏನಂತಾರೆ ಅದೆಲ್ಲ ನಿಮ್ಗೆ ಪರ್ಮನೆಂಟ್ ಅಲ್ಲ. ಒಂಥರ ಫಾಸ್ಟ್ ರಿಸಲ್ಟ್ಸ್ ಬಂದ್ಬಿಟ್ಟು ಎಕ್ಸೈಟಿಂಗ್ ಆಗಿ ಕಾಣಿಸುತ್ತೆ. ಅಲ್ಲಿ ನೋಡಿ ಅಲ್ಲಿ ಅವಳು ಒಂದೇ ಬರೀ 1 ತಿಂಗಳಲ್ಲಿ 10 kg ಕರ್ಸ್ಬಿಟ್ಲಂತೆ, 15 kg ಕರ್ಸ್ಬಿಟ್ಲಂತೆ. ನೀವು ಕರ್ಸ್ಕೊಂಡಿರ್ಬೋದು ಎಷ್ಟೊಂದ್ ಜನ ಇಲ್ಲಿ ಆ ತರ ಕರಗಿಸಿ ಇವತ್ತು ಸಫರ್ ಆಗ್ತಿರೋರು ನಿಮ್ಗೂ ಚೆನ್ನಾಗಿ ಗೊತ್ತು ಆಯ್ತಾ. ಇವತ್ತು 80 kg ಇಂದ 60 kg ಇಳಿಸಿದವರು ಏಕಾಏಕಿ ಇವತ್ತು 90 kg ಆಗಿರೋರು ಬರೀ 3 ತಿಂಗಳಲ್ಲಿ ಆಗಿರೋರ್ನ ನಾನು ಕಣ್ಣಾರೆ ನೋಡಿದ್ದೀನಿ. ನನ್ನ ಕ್ಲೈಂಟ್ಸ್ಗಳೇ ಸುಮಾರು ಜನ ಇದ್ದಾರೆ, ಸರ್ ಈ ತರ ಆಗೋಗಿದೆ ನಂದು, ಈ ರೀತಿ ಶಾರ್ಟ್ ಕಟ್ಗಳನ್ನ ನೋಡಿ ನಾನು ತಿಂಗಳಿಗೆ 10 kg ಎಲ್ಲ ಕರ್ಗ್ಸಕ್ ಹೋಗ್ಬಿಟ್ಟು ಇವತ್ತು ಸುಮಾರು ಹೆಲ್ತ್ ಇಶ್ಯೂಸ್ಗಳನ್ನ ಫೇಸ್ ಮಾಡ್ತಾ ಇದ್ದೀನಿ ಅನ್ನೋ ಕೇಸಸ್ನ ನಾನು ಪ್ರತಿ ದಿವಸ ಅಟ್ಲೀಸ್ಟ್ ಒಬ್ರು ಕ್ಲೈಂಟ್ ಆದ್ರೂ ನೋಡ್ತೀನಿ. ಅಂಥವ್ರು ನನ್ನ ಹತ್ರ ಬರ್ತಾರೆ, ಹಿಂಗಾಗೋಗಿದೆ ಸರ್ ಅಂತ ಹೇಳ್ಕೊಂತಾರೆ. ಅದಾದ್ಮೇಲೆ ನೋಡಿ ಇಲ್ಲಿ ಇಷ್ಟ ಆಯ್ತಾ ನಿಮ್ಗೆ? ಇದಕ್ಕೆ ಏನು ಇಲ್ಲಿ ನೋಡಿ, ಇಲ್ಲಿ ಪರ್ಮನೆಂಟ್ ಸೊಲ್ಯೂಷನ್, ಇದಕ್ಕೆ ಏನು ಫಾರ್ಮುಲಾ ಇದಕ್ಕೆ? ಆಯ್ತು ಸರ್, ಇವಾಗ ತಿಂಗಳಿಗೆ 10 kg ವೆಯ್ಟ್ ರಿಡ್ಯೂಸ್ ಮಾಡೋದು ಅದು ಸುಳ್ಳಂತ ಹೇಳಿದ್ರಿ, ಅದು ಕರೆಕ್ಟ್ ಆಗಿ ಏನಂತಾರೆ ಪ್ರಾಪರ್ ವೇ ಅಲ್ಲ ಅಂತ ಹೇಳಿದ್ರಿ. ಒಬ್ಬ ಹೆಲ್ದಿ ಆಗಿರೋ ಮನುಷ್ಯ 3 ಇಂದ 5 kg ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರಿ, ಇದು ನಮ್ಗೆ ಅರ್ಥ ಆಯ್ತು. ಬಟ್ ಇದು ಹೇಗ್ ಮಾಡೋದು, ಇದಕ್ಕೆ ಏನ್ ಸೊಲ್ಯೂಷನ್ನು? ಹೆಲ್ದಿ ವೇ ಅಂದ್ರೆ ಯಾವ ರೀತಿ? ಆ ಹೆಲ್ದಿ ವೇ ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಫಸ್ಟ್ ಫೋರ್ಮೋಸ್ಟ್ ಥಿಂಗ್, ನೀವು ಯಾವುದೇ ವೆಯ್ಟ್ ಲಾಸ್ ಮಾಡಿ, ಫ್ಯಾಟ್ ಲಾಸ್ ಮಾಡಿ, ಅದು ನ್ಯಾಚುರಲ್. ಆ ನ್ಯಾಚುರಲ್ಲಿ ಫಸ್ಟ್ ಪಾಯಿಂಟ್ ಬರೋದೇ ಡಯಟ್. ಈ ಡಯಟ್ ಪ್ಲಾನು ನಿಮ್ಮದು ಪ್ರಾಪರ್ ಆಗಿಲ್ಲ ಅಂತ ಹೇಳಿದ್ರೆ ನೀವೇನೋ ತಪ್ಪು ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಯ್ತಾ. ಅದೇ ರೀತಿ ನಾನು ಹೇಳೋ ಪ್ರಕಾರ ಇಲ್ಲಿ ಆ ಡಯಟ್ ಅಲ್ಲಿ ನೋಡಿ, ಇಲ್ಲಿ ಶುಗರ್ ಇರಬಾರ್ದು, ಜಂಕ್ ಫುಡ್ ಇರಬಾರ್ದು ಆಯ್ತಾ. ಮೋರ್ ಓವರ್ ನೀವ್ ಏನ್ ಬೇಕಾದ್ರೂ ತಿನ್ಬೋದಪ್ಪ, ವೆಯ್ಟ್ ಲಾಸ್ ಮಾಡ್ಬೋದು ಅಂತೆಲ್ಲ ಹೇಳ್ತಾರಲ್ಲ. ಎಸ್ಪೆಷಲಿ ಶುಗರ್ ತಿನ್ಬೋದು, ನೀನ್ ಬೇಕರಿ ಐಟಮ್ ತಿನ್ನೋ, ಬಿರಿಯಾನಿ ತಿನ್ನೋ, ಮತ್ತೊಂದು ತಿನ್ನೋ, ಮಗದೊಂದು ತಿನ್ನೋ, ಎಲ್ಲಾನು ತಿನ್ಬೋದು. ಬಟ್ ನೀವು ಒಂದು ಫ್ಯಾಟ್ ಲಾಸ್ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಡಿಸಿಪ್ಲಿನ್ ಬೇಕು, ಪ್ರಾಪರ್ ಮೈಂಡ್ ಸೆಟ್ ಬೇಕು. ಎಷ್ಟೊಂದು ಜನ ಡಯಟ್ ತಗೊಂಡಿರ್ತೀರಾ, ಅವ್ರು ಏನಾಗ್ಬಿಟ್ಟಿರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಮೈಂಡ್ ಸೆಟ್ ಅಂತ ಬಂತು ಅಂತ ಹೇಳಿದ್ರೆ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಆಗೋಗಿರುತ್ತೆ ಅಂತ ಹೇಳಿದ್ರೆ, ಒಂದು ಪ್ರಾಪರ್ ಗೈಡೆನ್ಸ್ ತಗೊಂಡು ಒಂದು ಡಯಟ್ ಕಂಪ್ಲೀಟ್ ಆದ್ಮೇಲೆ ಟಕ್ ಅಂತ ಅವರು ಮಾಮೂಲಿ ವೆಯ್ಟ್ ಗೈನ್ ಆಗ್ಬಿಡ್ತಾರೆ. ಎಂತ ಕೇಳಿ ವೆಯ್ಟ್ ಗೈನ್ ಆಗೋದು? ಅಲ್ಲಿ ಬರೀ ಜ್ಯೂಸ್ಗಳು ಇರ್ತವೆ, ಬರೀ ಜ್ಯೂಸ್ ಕುಡ್ದು ವೆಯ್ಟ್ ಲಾಸ್ ಮಾಡಿರ್ತೀರಾ. ಇಲ್ಲಾಂದ್ರೆ ಬರೀ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ದೇಹಕ್ಕೆ ಚೆನ್ನಾಗಿ ಏನಂತಾರೆ ಕಷ್ಟ ಕೊಟ್ಟು ವೆಯ್ಟ್ ಲಾಸ್ ಮಾಡ್ಬಿಟ್ಟಿರ್ತೀರ. ಸಡನ್ ಆಗಿ ಬಿಟ್ಟಿದ ತಕ್ಷಣ ಡ್ರ್ ಅಂತ ಏರ್ಬಿಟ್ಟಿರುತ್ತದೆ. ಒಳ್ಳೆ ಇದು ಏನಂತಾರೆ ಏರೋಪ್ಲೇನ್ ಹೋದಂಗೆ ಆ ಮಟ್ಟಿಗೆ ಸ್ಪೀಡಾಗಿ ಅದೇ ರೇಂಜ್ಗೆ ನಿಮ್ಗೆ ಗೊತ್ತಿಲ್ದಿರಂಗೆ ವೆಯ್ಟ್ ಗೇನ್ ಆಗ್ತಾನೆ ಇರುತ್ತೆ. ಇಷ್ಟು ತಿಂದ್ರು ವೆಯ್ಟ್ ಗೇನ್ ಆಗುತ್ತೆ, ಇಷ್ಟು ತಿಂದ್ರು ವೆಯ್ಟ್ ಗೇನ್ ಆಗುತ್ತೆ, ಇಷ್ಟೇ ತಿಂದ್ರು ವೆಯ್ಟ್ ಗೇನ್ ಆಗುತ್ತೆ. ವೆಯ್ಟ್ ಗೇನ್ಗೆ ಅಲ್ಲಿ ಏನಂತಾರೆ ಲಿಮಿಟೇ ಇರಲ್ಲ, ಹೋಗ್ತಾನೆ ಇರುತ್ತೆ. ಅದು ಎಂತಕ್ಕಾಗುತ್ತೆ ಅಂತ ಹೇಳಿದ್ರೆ ನೀವು ಹಿಂದೆ ಮಾಡಿರೋ ತಪ್ಪು. ಡಯಟ್ ಯಾವತ್ತು ಪ್ರಾಪರ್ ಆಗಿರಬೇಕು. ನನ್ನ ಹತ್ರ ಸುಮಾರು ಜನ ಡಯಟ್ ತಗೊಂಡಿರೋರ್ಗು ನಾನು ಅದೇ ಹೇಳೋದು, ಮೇಡಮ್ ನನ್ನ ಡಯಟ್ ಅಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನನ್ನ ಡಯಟ್ ಅಲ್ಲಿ ಪ್ರಾಪರ್ ಪ್ರೋಟೀನು, ಕಾರ್ಬ್ಸು, ಫೈಬರ್. ನೀವು ಯಾವುದೇ ಒಂದು ಟೈಮಲ್ಲೂ ಉಪವಾಸ ಮಾಡೋದಕ್ಕೆ ನಾನು ರೆಕಮೆಂಡು ಮಾಡಲ್ಲ, ಅದನ್ನ ನೀವು ಮಾಡಲೂಬಾರ್ದು. ಅದಕ್ಕಿದ್ರೆ ಮಾತ್ರ ನೀವು ನನ್ನ ಹತ್ರ ಡಯಟ್ ತಗೊಳ್ಳಿ. ನೀವು 3 ಹೊತ್ತು ಕರೆಕ್ಟಾಗಿ ತಿನ್ನಬೇಕು. ಅಟ್ ದ ಸೇಮ್ ಟೈಮ್ ನಿಮಗೆ 2 ಸ್ನ್ಯಾಕ್ಸ್. ಇಷ್ಟು ನೀವು ಕರೆಕ್ಟಾಗಿ ಕನ್ಸ್ಯೂಮ್ ಮಾಡ್ತೀನಿ, ನಾನು ಕರೆಕ್ಟಾಗಿ ತಿಂತೀನಿ, ಅಲ್ಲಿ ಯಾವುದೋ ನೋಡ್ಕೊಂಡು ಫಾಲೋ ಮಾಡ್ತೀನಿ, ಇದು ಯಾವುದೋ ನೋಡ್ಕೊಂಡು ಫಾಲೋ ಮಾಡ್ತೀನಿ, ಸರ್ ನಾನು ಆ ಜ್ಯೂಸ್ ಕುಡಿಬೋದಾ, ಈ ಜ್ಯೂಸ್ ಕುಡಿಬೋದಾ ಅಂತ ಹೇಳಿದ್ರೆ ನಾನು ಡಯಟೇ ತಗೋಬೇಡಿ ಅಂತ ನನ್ನ ಆನ್ ಫೇಸ್ ಡೈರೆಕ್ಟಾಗಿ ಹೇಳ್ತೀನಿ ಅವ್ರಿಗೆ. ಏಂತಕ್ಕೆ ಅಂತ ಹೇಳಿದ್ರೆ ದೇಹ ಇರೋದು ಏನಂತಾರೆ ಕರೆಕ್ಟಾಗಿ ತಿನ್ನಬೇಕು, ಅದನ್ನ ಕರೆಕ್ಟಾಗಿ ನೋಡ್ಕೋಬೇಕು, ಅದ್ರ ತಕ್ಕನಾಗೆ ಅದಕ್ಕೆ ಪ್ರಾಪರ್ ಆಗಿ ಫಿಸಿಕಲ್ ಮೂವ್ಮೆಂಟ್ ಕೊಡಬೇಕು. ಅದು ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಎನರ್ಜಿ ಇರಬೇಕು. ಆ ಎನರ್ಜಿ ಬೇಕು ಅಂತ ಹೇಳಿದ್ರೆ ಈವನ್ ನೋಡಿ, ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ನಿಮ್ಮ ಬಾಡಿಲಿ ಎನರ್ಜಿ ಇರಬೇಕು. ಎನರ್ಜಿನ ಲೂಸ್ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡೋದಲ್ಲ, ಅದು ಸ್ಟುಪಿಡಿಟಿ ಅಂತಾರೆ. ಏನು ಹೇಳಿ, ಅದು ಸ್ಟುಪಿಡಿಟಿ. ಯಾವತ್ತು ನಾವು ಒಂದು ವೆಯ್ಟ್ ಲಾಸ್ ಮಾಡ್ತೀವಿ ಅಂದ್ರೆ ಅದು ನಮ್ಮ ಎನರ್ಜಿ ಇರಬೇಕು. ಎನರ್ಜಿನ ಮೇಂಟೈನ್ ಮಾಡಿಕೊಂಡು ವೆಯ್ಟ್ ಲಾಸ್ ಆದರೂ ಅಷ್ಟೇ, ಮಸಲ್ ಗೈನ್ ಆದರೂ ಅಷ್ಟೇ, ಏನೇ ಮಾಡ್ತೀನಿ ಅಂದ್ರೂ ಅಲ್ಲಿ ಎನರ್ಜಿನ ಮೇಂಟೈನ್ ಮಾಡಬೇಕು. ಆ ಎನರ್ಜಿ ನಿಮ್ಮ ಡಯಟ್ ಅಲ್ಲಿ ಇತ್ತು ಅಂದ್ರೆ ಅದು ಪ್ರಾಪರ್ ಅಂತ. ಎನರ್ಜಿ ನಿಮ್ಮ ಡಯಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವೇನೋ ತಪ್ಪು ದಾರಿ ಹಿಡಿದಿದ್ದೀರಾ ಅಂತಾನೆ ಅರ್ಥ. ಅದಕ್ಕೆ ಇಲ್ಲಿ ಫಸ್ಟ್ ಫಾರ್ಮುಲಾ ಬಂದ್ಬಿಟ್ಟು ಡಯಟ್ ಪ್ರಾಪರ್ ಆಗಿರಬೇಕು. ಪ್ರಾಪರ್ ಗೈಡೆನ್ಸ್ ತಗೊಂಡು, ಎಸ್ಪೆಷಲಿ ನನ್ನ ಹತ್ರ ನೀವು ಸುಮಾರು ಜನ ಡಯಟ್ ತಗೊಳ್ಳೋರ್ಗು ನಾನು ಡೈರೆಕ್ಟ್ ಆಗಿ ಹೇಳೋದು ಏನು ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಮೈಂಡ್ ಸೆಟ್ ನ ಸ್ಟ್ರಾಂಗ್ ಮಾಡಿಕೊಂಡು ಪ್ರಾಪರ್ ಡಯಟ್ ನನ್ನ ಹತ್ರ ಬಂದಾಗ ನಾನು ಏನ್ ಹೇಳ್ತೀನೋ ಅದನ್ನ ನೀವು ಫಾಲೋ ಮಾಡಬೇಕು ಹೊರತು ಸುಮ್ಮನೆ 16 ಕಡೆ ನೋಡ್ಕೊಂಡು ಡಯಟ್ ಇಸ್ಕೊಂಡು 16 ಕಡೆ ನೋಡ್ಕೊಂಡು ಫಾಲೋ ಮಾಡೋದಲ್ಲ. ಅಲ್ಲಿ 1 ಫುಡ್ ಕೊಟ್ಟಿರ್ತೀನ, ಒಂದನ್ನೇ ತಿನ್ಬೇಕು, 3 ಕೊಟ್ಟಿರ್ತೀನ, 3 ತಿನ್ಬೇಕು. ಡಿಸಿಪ್ಲೈನ್ ಕಲ್ತ್ಕೊಳ್ರಿ ನೀವು ಫಸ್ಟ್. ಡಿಸಿಪ್ಲೈನ್ ಇಲ್ಲ ಅಂತ ಹೇಳಿದ್ರೆ ಫ್ಯಾಟ್ ಲಾಸ್ ಅಲ್ಲ, ನಿಮ್ ಜೀವನದಲ್ಲಿ ಏನು ಅಚೀವ್ ಮಾಡೋದಕ್ಕಾಗಲ್ಲ. ಒಬ್ಬ ಮನುಷ್ಯ
ಮನುಷ್ಯನಿಗೆ ಒಂದು ಫ್ಯಾಟ್ ಲಾಸ್ ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ಫಸ್ಟ್ ಅಲ್ಲಿ ಡಿಸಿಪ್ಲೈನ್ ಇಂಪಾರ್ಟೆಂಟು. ಒಂದು ಡಯಟ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡಿಸಿಪ್ಲೈನ್ ಫಾಲೋ ಮಾಡೋದು ಕಲ್ತ್ಕೊಳ್ಳಿ. ಸುಮ್ಮನೆ ಕಾಟಾಚಾರಕ್ಕೆ ಡಯಟ್ನ ಫಾಲೋ ಮಾಡೋದು, ಸಾರ್ ನಂದು ನೋಡಿ ಸರ್ ಇದು ಅದು ತಿನ್ಬೇಕು ಅನ್ಸುತ್ತೆ ಇದು ತಿನ್ಬೇಕು ಅನ್ಸುತ್ತೆ ನನ್ ಕ್ರೇವಿಂಗ್ಸ್ ಆಗುತ್ತೆ ಅಂತ ಏನ್ ತಕ್ಕ ಅನ್ಸುತ್ತೆ ಅಂದ್ರೆ ನಿಮಗೆ ಅದು ಆಗ ತಪ್ಪು ಅಂತ ಹೇಳ್ತಿಲ್ಲ. ನೀವು ಅಲ್ಲಿ ಪ್ರಾಪರ್ ಆಗಿ ತಿಂತಿಲ್ಲ. 3 ಫುಡ್ ಕರೆಕ್ಟ್ ಆಗಿ ತಿಂದು 2 ಸ್ನಾಕ್ಸ್ ತಿಂದುಬಿಟ್ರೆ ಏನ್ ತಕ್ರಿ ಕ್ರೇವಿಂಗ್ಸ್ ಆಗುತ್ತೆ ಬಾಡಿಗೆ? ಪ್ರಾಪರ್ ಪ್ರೋಟೀನ್, ಪ್ರಾಪರ್ ಕಾರ್ಬ್ಸ್, ಪ್ರಾಪರ್ ಫೈಬರ್ ಹೋಯ್ತು ಅಂದ್ರೆ ಕ್ರೇವಿಂಗ್ಸ್ ಆಗಲ್ಲ. ನೀವು ಬೆಳಗಿನ ನಾಷ್ಟ ಯಾವಾಗಲೂ ತಿನ್ನೋದು, ಇಲ್ಲ ತಿಂದಿರ ಬಿಟ್ಬಿಡೋದು, ಫುಲ್ ಹಸಿವು ಕೊಟ್ಬಿಟ್ಟು ಆ ದೇಹಕ್ಕೆ ಅಲ್ಲಿ ಸ್ವಲ್ಪ ಇಷ್ಟೇ ಇಷ್ಟು ನೋಡಿದ್ರು ಟಕ್ ಅಂತ ಏನಾದ್ರು ತಿನ್ಬೇಕನ್ಸುತ್ತೆ. ಅದೇ ತಪ್ಪು ನಿಮ್ದು ಆಗ್ತಿರೋದು. ಅದಕ್ಕೆ ಪ್ರಾಪರ್ ಡಯಟ್ ಯಾರು ಕೊಡ್ತಾರೋ ಅಂಥವ್ರ ಹತ್ರ ನೀವು ಡಯಟ್ ಮಾಡಿಸ್ಕೊಳ್ಳಿ. ಸುಮ್ಮನೆ ನೀವು ನಿಮ್ಮ ಏನಂತಾರೆ ಜ್ಞಾನೋದಯದ ಓನ್ ಟಿಪ್ಸ್ಗಳನ್ನೆಲ್ಲ ಇವತ್ತಿಗೆ ಅದನ್ನ ನಿಲ್ಲಿಸಿ. ನನ್ನ ಫಸ್ಟ್ ಫಾರ್ಮುಲಾ ಬಂದ್ಬಿಟ್ಟು ಡಯಟ್ ಕರೆಕ್ಟ್ ಆಗಿರಬೇಕು ಮತ್ತೆ ಅದು ಎಸ್ಪೆಷಲಿ ಪೋರ್ಷನ್ ಕರೆಕ್ಟ್ ಆಗಿರಬೇಕು. ನೀವು ಏನೇ ಫುಡ್ ತೊಗೊಂಡ್ರು ಅದು ಪ್ರಾಪರ್ ಪೋರ್ಷನಲ್ಲಿ ಇರಬೇಕು. ಇವಾಗ 100 ಗ್ರಾಮ್ಸ್ ಅಂದರೆ 100 ಗ್ರಾಮ್ಸ್ ಅಲ್ಲೇ ಇರಬೇಕು ನಿಮ್ಮ ಡಯಟ್ಟು. ಆ ರೀತಿ ನಾನು ಎಕ್ಸಾಂಪಲ್ ಹೇಳ್ತಿರೋದು. ಎಲ್ಲ ಫುಡ್ 100 ಗ್ರಾಮ್ಸ್ ಆಮೇಲೆ 100 ಗ್ರಾಮ್ಸ್ ಅಲ್ಲಿ ತಗೊಳ್ಳೋದಕ್ಕೆ ಆಮೇಲೆ ಶುರು ಮಾಡ್ಕೋಬೇಡಿ ಆಮೇಲೆ. ಆಯ್ತಾ? ಪ್ರತಿನಿತ್ಯ ನೀವು 3 ರಿಂದ 4 ಲೀಟರ್ ನೀರು ಕುಡಿಬೇಕು. ಸುಮಾರು ಜನ ಮಾಡ್ತಿರೋ ತಪ್ಪೇನು ಅಂತ ಹೇಳಿದ್ರೆ ಬರೀ ಡಯಟ್ ಫಾಲೋ ಮಾಡ್ತಿರ್ತೀರಾ, ನೀರು ಕುಡಿಯಲ್ಲ. ಬೆಳಿಗ್ಗೆ ನೀರು ಕುಡಿದ್ರೆ ಸಂಜೆನೆ ನೀವು ಆ ಬಾಟ್ಲಿಗೋ ಅಥವಾ ಗ್ಲಾಸ್ಗೋ ಮುಖ ತೋರಿಸೋದು. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ಪ್ರಾಪರ್ ಆಗಿ ಆಯ್ತಾ ನೀರು ಕುಡಿಬೇಕು. ಇದಾದ್ಮೇಲೆ ಇಲ್ಲಿ ಮೈಂಡ್ ಸೆಟ್, ನಾನು ಆಗ್ಲೇ ಹೇಳ್ದಂಗೆ ಮೈಂಡ್ ಸೆಟ್ ಯಾವ ರೀತಿ ಇರಬೇಕು ಅಂದ್ರೆ ಡಿಸಿಪ್ಲೈನ್, ಮೋಟಿವೇಶನ್ ಇತ್ತು ಅಂತ ಹೇಳಿದ್ರೆ, ನೀವು ಒಬ್ರ ಹತ್ರ ಡಯಟ್ ಇಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ಕುತ್ಕೋಬಾರ್ದು. ಏನು ಇವತ್ತು ಸರ್ ಕಾಲೇ ಮಾಡಿಲ್ವಲ್ಲ, ಹಂಗಾದ್ರೆ ನನಗೆ ಇಂಟ್ರೆಸ್ಟ್ ಹೊಂಟೋಯ್ತಾ? ಆಯ್ತು, ನೀವು ಡಯಟ್ 1 ತಿಂಗಳು 3 ತಿಂಗಳು ಪಾಪ ನಿಮ್ಗೆ ಪ್ರಾಪರ್ ಆಗಿ ಗೈಡೆನ್ಸ್ ಕೊಟ್ಬಿಟ್ಟು ನಿಮ್ಮ ಐಡಿಯಲ್ ವೆಯ್ಟ್ ಬಂತು. ಆಮೇಲೆ ಮುಂದಕ್ಕೆ ನೀವು ಏನೇ ತಿನ್ಬೇಕು ಏನೇ ಮಾಡಬೇಕು ಅಂದ್ರೆ ಅವ್ರ ಗೈಡೆನ್ಸ್ ಅಲ್ಲೇ ನೀವು ಕಾಯ್ಕೊಂಡು ಕೂತ್ಕೊಂಡಿರ್ತೀರಾ? ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದರೂ ಒಂದು ದಾರಿ ಸಿಕ್ಕಿದೆಯಾ? ದಾರಿ ಏನು ಅಂತ ಹೇಳಿದ್ರೆ ನಿಮ್ಗೆ ಒಂದು ಪರ್ಸನಲ್ ಡಯಟ್, ಒಂದು ಡಯಟ್ ಪ್ಲಾನ್ ಸಿಕ್ಕಿದೆಯಾ? ಅದನ್ನ ಶ್ರದ್ಧೆಯಿಂದ ಆಯ್ತಾ, ನಿಮ್ಗೆ ಮದುವೆ ಆಗಿರಲಿ, ನಿಮಗೆ ಮಕ್ಕಳಾಗಿರಲಿ, ನಿಮ್ಗೆ ಯಾವುದೇ ಕಾಯಿಲೆ ಇರಲಿ, ಮತ್ತೊಂದಿರಲಿ, ನಿಮಗೆ 50 ವರ್ಷ ಆಗಿರಲಿ ರೀ ಆಯ್ತಾ, ಅದಕ್ಕೆ ಒಂದು ಡಿಸಿಪ್ಲೈನ್ ಅನ್ನೋದು ಬೇಕು. ಆ ಡಿಸಿಪ್ಲೈನ್ನ ಬೆಳೆಸ್ಕೋಬೇಕು. ನೀವು ಒಬ್ಬರ ಹತ್ರ ಗೈಡೆನ್ಸ್ ಇಸ್ಕೊಂಡಿದೀವಿ ಅಂತೇಳಿ ಶ್ರದ್ಧೆಯಿಂದ ಅದನ್ನು ಪಾಲಿಸ್ಬೇಕು. ನಮ್ಮ ಮೈಂಡ್ನ ಕೋತಿ ಥರ ಬಿಟ್ಬಿಟ್ಟು ಆ ಕಡೆಯಿಂದ ಈ ಕಡೆಗೆ ಎಗ್ರು, ಈ ಕಡೆಯಿಂದ ಆ ಕಡೆಗೆ ಎಗ್ರು ಅಂದ್ಕೊಂಡು ಎಗ್ರಿಸ್ಬಾರ್ದು ಅದನ್ನು. ಕೋತಿನ ಆಂಜನೇಯ ಏನ್ ಮಾಡಬೇಕು, ಆಂಜನೇಯನ್ ಥರ ಡಿಸಿಪ್ಲೈನ್ ಇರಬೇಕು. ಒಬ್ಬ ಹನುಮಂತನ ಥರ ಆಯ್ತಾ, ರಾಮನ ಮೇಲೆ ಎಷ್ಟು ಶ್ರದ್ಧೆ ಆಸಕ್ತಿಯಿಂದ ನಾವು ಭಕ್ತಿಯಿಂದ ಪೂಜಿಸ್ತಿದ್ನೋ ಅದು ಹನುಮಂತ, ನೀವು ಅದೇ ರೀತಿ ಆ ಡಯಟ್ನ ಒಂದು ಹನುಮಂತನ ರೀತಿ ನೀವು ಅದನ್ನ ಫಾಲೋ ಮಾಡಬೇಕು. ರಾಮನ ಆಜ್ಞೆ ಅನ್ನೋ ರೀತಿ ನೀವು ಫಾಲೋ ಮಾಡಿದಾಗ ಮಾತ್ರ ನಿಮ್ದು ಪ್ರಾಪರ್ ವೆಯ್ಟ್ ಲಾಸ್ ಆಗೋದು. ನನ್ನ ಡಯಟಲ್ಲೂ ಅದೇ ರೀತಿನೇ ಆಯ್ತಾ. ನೀವು ಏನಂತಾರೆ ಹನುಮಂತ ಆಗಿರಿ ಅಥವಾ ನಾನು ರಾಮ ಆಗಿರಿ ಆ ಥರ ಎಲ್ಲ ಅನ್ಕೋಬೇಡಿ ಆಯ್ತಾ. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಿರೋದು. ಆ ರೀತಿ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದಾಗ ಮಾತ್ರ ನಿಮ್ಮ ವೆಯ್ಟ್ ಲಾಸ್ ಆಗೋದು. ನನ್ನ ಕಡೆಯಿಂದ 100% ನನ್ನ ಎಫರ್ಟ್ ಹಾಕ್ಬಿಟ್ಟು ನಾನು ಡಯಟ್ ರೆಡಿ ಮಾಡ್ಕೊಡ್ತೀನಿ ನಿಮ್ಮ ವೆಯ್ಟು ಫ್ಯಾಟ್ ಪರ್ಸೆಂಟೇಜ್ ಪ್ರಕಾರ. ಬಟ್ ನೀವು ಅದನ್ನ ಹನುಮಂತನ ರೀತಿ ಶ್ರದ್ಧೆಯಿಂದ ನೀವು ಪಾಲಿಸ್ಬೇಕು. ಆ ಥರ ಪಾಲಿಸಿದಾಗ ಮಾತ್ರ ನಿಮ್ಮ ಮೈಂಡು ಸ್ಟ್ರಾಂಗ್ ಆಗೋದು. ಅದಾದ್ಮೇಲೆ ನೋಡಿ ಇಲ್ಲಿ, ಡೋಂಟ್ ಏಮ್ ಫಾರ್ 10 kg. ಎಷ್ಟೊಂದು ಜನ ಡಯಟ್ ಸ್ಟಾರ್ಟ್ ಮಾಡಿದವರು, ಇವತ್ತೊಬ್ರು ಯಾರೋ ಮೆಸೇಜ್ ಮಾಡಿದ್ರು, ಸರ್ ನಾನು ಡಯಟ್ ಸ್ಟಾರ್ಟ್ ಮಾಡಿ ಒಂದು 5 ದಿವಸ ಆಯಿತು ಸರ್, ಬರೀ 1 kg ರೆಡ್ಯೂಸ್ ಆಗಿರೋದು, ಕೆತ್ತಾಗೋಯ್ತಾ ವೆಯ್ಟು ಅಂತ. ಏನು ಹೇಳೋಣ? ಸ್ವಲ್ಪ ಯೋಚನೆ ಮಾಡಿ ಜೀವನ ಮಾಡ್ಬೇಕು. ನೀವು ಒಂದು ಯೋಚನೆ ಮಾಡಿ ನೀವು ಒಂದು ಪ್ರಾಪರ್ ಆಗಿ ಡಯಟ್ ಫಾಲೋ ಮಾಡಬೇಕು. ನಾನು ಹೇಳಿರೋ ಪ್ರಕಾರ ಒಬ್ಬ ಮನುಷ್ಯ 3 ರಿಂದ 5 kg ವೆಯ್ಟ್ ಲಾಸ್ ಆಗೋದು ಪರ್ ಮಂತು. ದಯವಿಟ್ಟು ಮ್ಯಾಜಿಕಲ್ ಥಿಂಗ್ಸ್ಗೆ ನೀವು ಫ್ಯಾಂಟಸಿ ಥಿಂಗ್ಸಿಗೆ ಬೀಳಬೇಡಿ. ಯಾವುದೇ ಮನುಷ್ಯ ಒಂದು ತಿಂಗಳಲ್ಲಿ 10 kg ವೆಯ್ಟ್ ಲಾಸ್ ಮಾಡೋದಕ್ಕಾಗಲ್ಲ. ಆ ರೀತಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಮಸಲ್ಸ್ ಆಗಿರ್ಬೋದು, ನಿಮ್ಮ ಏರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಸ್ಕಿನ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಡಲ್ಲು ಆಗುತ್ತೆ, ಏರ್ ಫಾಲೋ ಆಗುತ್ತೆ. ಅದಾಗೋ ಆಸೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆ ರೀತಿ ಮಾಡಿ ಆಯ್ತಾ. ಆ ರೀತಿ ಮಾಡಿಬಿಟ್ಟು ನಿಮ್ಮ ದೇಹನ ನೀವೇ ಒಂದು ಏನಂತಾರೆ ಡಸ್ಟ್ಬಿನ್ ಮಾಡಿಕೊಂಡು ಕಂಪ್ಲೀಟ್ ಆಗೋದಕ್ಕೆ ಏನಂತಾರೆ ಏನು ಬೇಕೋ ಅದನ್ನು ಮಾಡಿ ಬರೀ ಜ್ಯೂಸ್ ಕುಡಿಸಿ ಆ ಶೇಕ್ಗಳು ಹಾಕಿ ಹಾಳು ಮಾಡ್ಕೊಳ್ಳೋ ಥರ ಇದ್ರೆ ಮಾತ್ರ ಅಂಥದಕ್ಕೆ ಮಾತ್ರ ನೀವು ಮುಂದೆ ಹೋಗಿ. ಇಲ್ಲ ನಾನು ಹೆಲ್ದಿಯಾಗಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಥರ ಇತ್ತು ಅಂದರೆ ಆಯಿತಾ, ನಾನು ನನ್ನ ಕ್ಲೈಂಟ್ಸ್ ಕೊಡ್ತೀನಲ್ಲ ಡಯಟ್ ಪ್ಲ್ಯಾನು, ಅಂಥವನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಇನ್ನು ಮುಂದಕ್ಕೆ ಬಂದರೆ ನೋಡಿ ಇಲ್ಲಿ, ಡೋಂಟ್ ಏಮ್ ಫಾರ್ 10 kg, ಏಮ್ ಫಾರ್ ಹೆಲ್ದಿ. ಎವ್ರಿ ಸ್ಮಾಲ್ ವಿನ್ಸ್ ಇಸ್ ಈಕ್ವಲ್ ಟು ಬಿಗ್ ಸಕ್ಸಸ್. ಏನು ಹೇಳಿ? ಎವ್ರಿ ಸ್ಮಾಲ್ ವಿನ್ಸ್ ಇಸ್ ಈಕ್ವಲ್ ಟು ಬಿಗ್ ಸಕ್ಸಸ್. ಒಂದೊಂದು ಚಿಕ್ಕ ಇದು ಒಂದು 100 ಗ್ರಾಮ್ ಕಡಿಮೆ ಆಯ್ತಾ ಅದ್ರಲ್ಲಿ ಖುಷಿ ಪಡಿ, ಜಾಸ್ತಿ ದುರಾಸೆ ಬೇಡ. ಒಬ್ಬ ಮನುಷ್ಯ ಏಂತಕ್ಕೆ ಅವ್ನು ಏನೋ ಅಚೀವ್ ಮಾಡೋದಕ್ಕಾಗಲ್ಲ ಅಂದ್ರೆ ದುರಾಸೆ ಅವನಿಗೆ. ಇವತ್ತು ಅವನು 86 kg ಇರ್ತಾನೆ, ಎಕ್ಸಾಂಪಲ್ ಹೇಳ್ತಾರೆ, 86 kg ಇಂದ ಇವತ್ತು ಒಂದು ಡಯಟ್ ಈಸ್ಕೊಂಡು ಫಾಲೋ ಮಾಡಿದ್ದಾನೆ ಅಂತ ಹೇಳಿದ್ರೆ ಒಂದು ವಾರದಲ್ಲಿ 85 kg ಬರ್ತಾನೆ. ಅದು ಖುಷಿ ಪಡ್ಬೇಕು ನೀವು.
ವಾವ್ ವರ್ಕ್ ಆಗ್ತಿದೆಯಲ್ಲ ಅಂತ. 1 ವರ್ಷದಿಂದ ಅಲ್ಲಿ ಇಲ್ಲಿ ಅಲ್ಲಾಡ್ದಿರೋ ವೆಯ್ಟ್ ಏನಂತಾರೆ ಸಡನ್ ಆಗಿ 1 kg ಕರಗಿದೆ ಅಲ್ಲ, ನಾನು ಕಷ್ಟಪಟ್ಟಿರೋದಕ್ಕೋಸ್ಕರ ನಾನು ಖುಷಿ ಪಡಬೇಕು ಅನ್ನೋ ರೀತಿ ನೀವು ಎಂಜಾಯ್ ಮಾಡಬೇಕು ಹೊರತು, ನೀವುಗಳು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಬರೀ ಇದೇನ್ ಬರೀ 1 kg ರೆಡ್ಯೂಸ್ ಆಗಿರೋದು, ಬರೀ ಅರ್ಧ 1 kg ಅಷ್ಟೇನಾ ರೆಡ್ಯೂಸ್ ಆಗಿ, ಬರೀ 1.5 kg ನಿಮಗೆ 1 ವಾರದಲ್ಲಿ 10 kg ರೆಡ್ಯೂಸ್ ಆಗ್ಬಿಟ್ಟು ನೀವು ಮುಂದಿನ ವಾರದಲ್ಲಿ ಐಶ್ವರ್ಯ ರೈ ಆಗಿ ನಿಂತ್ಕೊಬಿಡ್ಬೇಕು. ಇದು ನಿಮ್ ಕನ್ಸು. ಈ ಕೆಟ್ಟ ಕನ್ಸುಗಳನ್ನ ಬಿಚ್ಚಾಗಿ ಏನಂತಾರೆ ಬಿಸಾಕಿ, ನೀವು ಫಸ್ಟ್ ಆಯ್ತಾ ಒಂದು ಡಿಸಿಪ್ಲೈನ್ ಆಗಿ, ನಾನು ಆಗ್ಲೇ ಹೇಳ್ದಂಗೆ ಹನುಮಂತನ ರೀತಿ ಡಿಸಿಪ್ಲೈನ್ಡ್ ಆಗಿ ನಿಧಾನ ಆದ್ರೂ ಅದು ಪರ್ಮನೆಂಟ್ ಸೊಲ್ಯೂಷನ್ ನೋಡಿ, ಟೆಂಪ್ರವರಿ ಸೊಲ್ಯೂಷನ್ ನೋಡಬೇಡಿ ಆಯ್ತಾ. 10 kg ಏನ್ ಕರಗುತ್ತೆ ಅದು ಟೆಂಪ್ರವರಿ ಸೊಲ್ಯೂಷನ್. ಇಲ್ಲಿ ಏನ್ 3 ಇಂದ 5 kg ಕರಗ್ತಿದೆ ಇದು ಪರ್ಮನೆಂಟ್ ಸೊಲ್ಯೂಷನ್. ಒಂದು ಐಡಿಯಲ್ ವೆಯ್ಟ್ ಬಂದು ನಿಂತ್ಕೊಂಡಾಗ ಹೆಲ್ದಿಯಾಗಿ ಮನೆ ಫುಡ್ ಯೂಸ್ ಮಾಡ್ಕೊಂಡು ನೀವು ಅದನ್ನ ಕರಗಿಸಿರ್ತೀರಲ್ಲ, ಆ ತರ ಮಾಡಿದಾಗ ನಿಮ್ಮ ವೆಯ್ಟ್ ಪರ್ಮನೆಂಟ್ ಆಗಿ, ನಾನು ಪರ್ಮನೆಂಟ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಹಂಗೆ ಇರುತ್ತೆ ಅಂತ ಹೇಳಲ್ಲ ನಾನು. 1 kg 2 kg ಫ್ಲಕ್ಚುಯೇಟ್ ಆಗ್ಬೋದು, ಬಟ್ ಅದೇ ವೆಯ್ಟ್ ಅಲ್ಲಿ ನಿಂತ್ಕೊಳ್ಳುತ್ತೆ ಆಯ್ತಾ. ನೀವು ಒಂದು 60 kg ಬಂದು ನಿಂತಿದ್ದೀರಾ ಅಂತ ಹೇಳಿದ್ರೆ ಒಂದು 61, 62, 63ವರೆಗೂ ಆ ರೀತಿ ಫ್ಲಕ್ಚುಯೇಟ್ ಆಗ್ಬೋದು. ಏಕಾಕಿ 60ಇಂದ 80 kg ಆಗೋದು ಆ ರೀತಿ ಆಗಲ್ಲ. ಏಂತಕ್ಕಂತ ಹೇಳಿದ್ರೆ ನೀವು ಹೆಲ್ದಿಯಾಗಿ ಡಯಟ್ನ ಫಾಲೋ ಮಾಡಿರ್ತೀರಾ, ಹೆಲ್ದಿಯಾಗಿ ಈ ಎಕ್ಸಸೈಸ್ಗಳನ್ನ ಫಾಲೋ ಮಾಡಿರ್ತೀರಾ. ನೋಡಿ ಇಲ್ಲಿ ಇದಕ್ಕೆ ಇನ್ನೊಂದು ನೆಕ್ಸ್ಟ್ ಫಾರ್ಮುಲಾನೇ ಪ್ರಾಪರ್ ಎಕ್ಸಸೈಸು. ನೀವು ಜಿಮ್ಮಲ್ಲಿ ಹೋಗ್ಬಿಟ್ಟು ದನ ವರ್ಕೌಟ್ ಮಾಡ್ದಂಗೆ ಮಾಡ್ಕೊಂಡು ಆಯ್ತಾ, ಕತ್ತೆಗಳು ಓಡ್ತಾವಲ್ಲ ಬಟ್ಟೆ ಹಾಕೊಂಡು, ಆ ರೀತಿ ನೀವು ಟ್ರೆಡ್ಮಿಲ್ ಅಲ್ಲಿ ಓಡಿದ್ರೆ ನಿಮ್ಮ ತೂಕ ಕರಗಲ್ಲ ಆಯ್ತಾ. ಓವರ್ ಎಕ್ಸಸೈಸ್ಗಿಂತ ಪ್ರಾಪರ್ ಎಕ್ಸಸೈಸ್ ಇಂಪಾರ್ಟೆಂಟು. ಏನು ಹೇಳಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಎಲ್ಲಿವರೆಗೂ ಇಷ್ಟವರೆಗೂ ಯಾರು ಬಂದಿದ್ದೀರೋ ಗೊತ್ತಿಲ್ಲ ನನಗೆ ಆಯ್ತಾ. ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ದೇಹ ತೂಕ ಕರೆಸ್ಕೊಳ್ಳೋದಕ್ಕೆ ನಿಮಗೆ ಅಷ್ಟು ಆಸಕ್ತಿ ಇದೆ, ನೀವು ಕರಗಿಸ್ಲೇಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಅಲ್ಲಿ, ಒಂದು ಸೀರಿಯಸ್ನೆಸ್ ಇಂದ ಕೇಳ್ತಾ ಇದ್ದೀರಾ. ನೋಡಿ ಇಲ್ಲಿ ಓವರ್ ಎಕ್ಸಸೈಸ್ಗಿಂತ ಪ್ರಾಪರ್ ಎಕ್ಸಸೈಸ್ ಇಂಪಾರ್ಟೆಂಟು. 2 ಅವರ್ ವಾಕಿಂಗ್ಗಿಂತ ಒಂದು ಪ್ರಾಪರ್ 10-15 ನಿಮಿಷ ಅಥವಾ 20 ನಿಮಿಷ ವಾಕ್ ಮಾಡೋದು ಇಂಪಾರ್ಟೆಂಟು. ದಯವಿಟ್ಟು ವರ್ಕೌಟನ್ನು ಪ್ರಾಪರ್ ಆಗಿ ಮಾಡೋದು ತುಂಬಾನೇ ಇಂಪಾರ್ಟೆಂಟು. ಇವಾಗ ನೋಡಿ ಫ್ಯಾಟ್ ಲಾಸ್ ಮಾಡ್ತೀನಿ ಅಂತ ಹೇಳಿದ್ರೆ ಜಂಪಿಂಗ್ ಜಾಕ್ಸ್ ಆಗಿರ್ಬೋದು, ಪ್ಲಾಂಕ್ ಆಗಿರ್ಬೋದು, ಅಥವಾ ಏನಂತಾರೆ ಬೇರೆ ಸ್ಕ್ವಾಟ್ಸ್ ಆಗಿರ್ಬೋದು, ಸ್ಟ್ರೆಂಥನಿಂಗಿಗೆ ಇಂಥ ಎಕ್ಸಸೈಸ್ಗಳನ್ನ ಮಾಡಿ ನೀವು ಫ್ಯಾಟ್ ಲಾಸ್ ಮಾಡಬೇಕು ಹೊರತು ಅಲ್ಲಿ ಹೋಗಿ ಸಿಕ್ಕಾಪಟ್ಟೆ ಮಾಡಿದ್ದನ್ನೇ ಮಾಡಿಕೊಂಡು ಒಂದು 7-8 ರೆಪ್ಯುಟೇಷನ್ಸ್ ಅಥವಾ 7-8 ವೇರಿಯೇಷನ್ಸ್ ಏನೋ ಇರ್ಬೋದು, ನೀವು 18 ವೇರಿಯೇಷನ್ಗಳು ಮಾಡ್ಕೊಂಡು 2 ಅವರ್ ಟೈಮ್ ಸ್ಪೆಂಡ್ ಮಾಡ್ಬಿಟ್ರೆ ನನ್ನ ತೂಕ ಕರಗ್ತು. ಇದೆಲ್ಲ ಏನು ಗೊತ್ತಾ, ನಿಮ್ಮ ತಲೆಯಲ್ಲಿ ತುಂಬಿಕೊಂಡಿರೋ ಕುಚ್ಚಷ್ಟೇ ಅದು ಆಯ್ತಾ. ಕುಚ್ಚೆಸ್ಟ್ ಅಂತ ಫಸ್ಟ್ ಕಿತ್ತು ಬಿಸಾಕಿ, ಅವನು ಯಾರೋ ಹೇಳ್ದ ಇವಳು ಯಾರೋ ಹೇಳೋದು ಅಂದ್ಬಿಟ್ಟು ಆ ರೀತಿ ಎಲ್ಲ ದೇಹಕ್ಕೆ ಹಿಂಸೆ ಕೊಡಬೇಡಿ. 45 ನಿಮಿಷ ಒಬ್ಬ ಪ್ರಾಪರ್ ಅವನು ಮಸಲ್ ಗೇನ್ ಆದ್ರೂ ಮಾಡಲಿ, ಮತ್ತೊಂದಾದ್ರೂ ಮಾಡಲಿ, ಫ್ಯಾಟ್ ಲಾಸ್ ಆದ್ರೂ ಮಾಡಲಿ, ಅವ್ನು 45 ನಿಮಿಷ ಅಥವಾ ಅವಳು 45 ನಿಮಿಷ ಮಾತ್ರ ಎಕ್ಸಸೈಸ್ ಮಾಡಬೇಕು. ಎಸ್ಪೆಷಲಿ ಫ್ಯಾಟ್ ಲಾಸ್ ಆಗಲಿ, ಮಸಲ್ ಗೇನ್ ಆಗಲಿ. ಮಸಲ್ ಗೇನ್ ಮಾಡೋರು ಅವ್ರ ರೀತಿ ಕೆಲವರು ಪ್ರೊಫೆಷ್ನಲ್ ಆಗಿ ಮಾಡೋರು ಏನಂತಾರೆ ಒಂದೂವರೆ ಅವರ್ ಎಲ್ಲ ಮಾಡ್ತಾರೆ. ಬಟ್ ಇಲ್ಲಿ ಸುಮಾರು ಜನ ನೋಡ್ತಿರೋ 99% ಇಲ್ಲಿ ಯಾರು ಪ್ರೊಫೆಷನ್ಗಳಿದೆಲ್ಲ ಇಲ್ಲಿ ಆಯ್ತಾ. ನ್ಯಾಚುರಲ್ ಆಗಿ ಮಾಡಬೇಕು ಅನ್ಕೊಂಡಿರೋರು ಫ್ಯಾಟ್ ಲಾಸ್ ಅವರು ಪ್ರಾಪರ್ ಎಕ್ಸಸೈಸ್ ಮಾಡಿ. ನನ್ನ ಡಯಟಲ್ಲೂ ಅಷ್ಟೇ 20-30 ನಿಮಿಷ ಮಾತ್ರ, ಅದು ಎಸ್ಪೆಷಲಿ ಮನೆ ವರ್ಕೌಟ್. ನಾನು ಫ್ಯಾಟ್ ಲಾಸ್ ಮಾಡೋರಿಗೆ ಏನಂತ ಹೇಳ್ತೀನಿ ಅಂದರೆ, ನೀವೇನಾದರೂ ಬಾಡಿನ ಟೋನ್ ಅಪ್ ಮಾಡಬೇಕಾ ಅಥವಾ ಮಸಲ್ಲು ನೀವು ನಿಮ್ಮ ಬಾಡಿ ಒಂದು ಐಡಿಯಲ್ ವೆಯ್ಟ್ ಇದೆ, ನಾನು ಆ ಬಾಡಿನ ಶೇಪ್ ತರಬೇಕು ಅನ್ನೋ ಥರ ಇತ್ತು ಅಂದರೆ ಮಾತ್ರ ಜಿಮ್ಗೆ ಹೋಗಿ ಅಷ್ಟು ಏನಂತಾರೆ ಕಷ್ಟಪಡಿ ನೀವು. ಇಲ್ಲ ನಾನು ಫಸ್ಟು ಫ್ಯಾಟ್ ಲಾಸು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋ ಮನೆಯಿಂದ ಶುರು ಮಾಡಿ ಆಯ್ತಾ. ಮನೆಯಿಂದ ಶುರು ಮಾಡಿ ನಿಮ್ಮ ಎಕ್ಸಸೈಸ್ಗಳನ್ನ ಮನೆಯಲ್ಲೇ ಮಾಡುವಂಥ ಸುಮಾರು ಎಕ್ಸಸೈಸ್ಗಳಿವೆ. ನನ್ನ ಹತ್ರ ಡಯಟ್ ಪ್ಲಾನ್ ತೊಗೊಳೋರ್ಗು ನಾನು ಫಸ್ಟ್ ಪ್ರಿಫರ್ ಮಾಡೋದು ನಿಮ್ಮ ಮನೆಯಲ್ಲಿ ಮಾಡುವಂಥ ಎಕ್ಸಸೈಸು. ಆ ಎಕ್ಸಸೈಸ್ ಪ್ಲಾನ್ನೇ ನಾನು ಕೊಡೋದು. ಇಲ್ಲಿ ನಿಮಗೆ ಮೇಯ್ನ್ ಫಾರ್ಮುಲಾ ಬಂದ್ಬಿಟ್ಟು ಪ್ರಾಪರ್ ಡಯಟು, ಪ್ರಾಪರು ಎಕ್ಸಸೈಸು. ಇದು ತಲೆಗೆ ಹೋಯ್ತು ಅನ್ಸುತ್ತೆ. ನೀವು ಸುಮಾರು ಜನ ಕೇಳ್ತಿರೋರು ದಯವಿಟ್ಟು ವಿಡಿಯೋ ಲೆಂತಿ ಆಯಿತು ಅಂದ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ನಿಮಗೆ ಬೇಜಾರು ಮಾಡೋದಕ್ಕೋಸ್ಕರ ಇಲ್ಲಿ ನಾನು ಬಂದಿಲ್ಲ, ಅಲ್ಲಿ ನಿಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರ ಮಾತ್ರ ನಾನು ಇಲ್ಲಿ ನಿಂತಿರೋದಿಲ್ಲಿ ಆಯ್ತಾ. ಫಸ್ಟ್ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮೈಂಡ್ ಸೆಟ್ಟು ಇದೆಲ್ಲ ಡಿಸಿಪ್ಲೈನ್ ಆಗಿರಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ ಎಕ್ಸಾಂಪಲ್ಸ್, ನನ್ನ ಕೇಸ್ ಎಕ್ಸಾಂಪಲ್ಸು ನಿಮಗೆ ಒಂದೊಂದೇ ಎಕ್ಸಾಂಪಲ್ಸ್ ಹೇಳ್ಕೊಂಡು ಹೋಗ್ತೀನಿ. ಒಂದು 2-3 ಎಕ್ಸಾಂಪಲ್ಸ್ ಕೊಡ್ತೀನಿ ಅಷ್ಟೇ. ಸುಮಾರು 100 ಇದೆ ಎಕ್ಸಾಂಪಲ್ಸ್ ವೆಯ್ಟ್ ಲಾಸ್ ಆಗಿರೋರು. ಇಲ್ಲಿ ನಾನು ರೀಸೆಂಟ್ ಎಕ್ಸಾಂಪಲ್ಸ್ ಹೇಳ್ತೀನಿ. ಒಬ್ರು ಮೇಡಮ್ ಅವರು ವರ್ಕ್ ಮಾಡ್ತಿದ್ರು, ಅವ್ರಿಗೆ ಥೈರಾಯ್ಡ್ ಇತ್ತು ಆಯ್ತಾ. ಥೈರಾಯ್ಡ್ ಇತ್ತು. ಅವರು ಸುಮಾರು 1 ವರ್ಷದಿಂದನೂ ಅವರು ವೆಯ್ಟ್ ಲಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಎಷ್ಟು 90 ಏನೋ ಹೋಗಿ ನಿಂತ್ಕೊಬಿಟ್ಟಿತ್ತು. ಅವರು ಸ್ಟಾರ್ಟ್ ಮಾಡಿದವರು ವೆಯ್ಟ್ ಲಾಸ್ ಅಂತ ನನ್ನ ಡಯಟ್ ಇಸ್ಕೊಂಡು ಸ್ಟಾರ್ಟ್ ಮಾಡಿದವರು ಬರೀ 15 ದಿವಸದಲ್ಲಿ 3 kg ವೆಯ್ಟ್ ಲಾಸ್ ಆಗೋಗಿದೆ ಅವ್ರಿಗೆ. ಎಷ್ಟು ಹೇಳಿ 3 kg ವೆಯ್ಟ್ ಲಾಸ್ ಆಗೋಗಿ ನನಗೆ ಮೆಸೇಜ್ ಮಾಡಿದ್ರು, ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಏನು ತಿಳ್ಕೊಂತವ್ರೆ ಅಂತ ನಾನು ಇದು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅವರೇ ಮೆಸೇಜ್ ಮಾಡಿದ್ರು, ಸರ್ ನಾನು ಬರೀ 15 ಡೇಸಲ್ಲೇ 3 kg ವೆಯ್ಟ್ ಲಾಸ್ ಆಗಿದೆ ಸರ್, ತುಂಬಾನೇ ಥ್ಯಾಂಕ್ಸ್. ನಾನು ಒಂದು ವರ್ಷದಿಂದ ಒದ್ದಾಡ್ತಿದ್ದೆ, ಇದು ನೋಡಿದ್ರೆ ಬರೀ 15 ದಿವಸದಲ್ಲಿ ರಿಸಲ್ಟ್ ಸಿಕ್ತು ನನಗೆ ಅಂದ್ಬಿಟ್ಟು
ಆಯ್ತಾ. ಈ ರೀತಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಬೇಕು. ಇವ್ರದ್ದೊಂದು ಕೇಸ್ ಆಯ್ತು ಅಂತ ಹೇಳಿದ್ರೆ, ಇನ್ನೊಬ್ರು ಪಾಪ ಯಾವುದೋ ಸ್ಟೂಡೆಂಟು, ಆ ಆ ಮೇಡಮ್ಮು ಅಷ್ಟೇ, ಅವರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಶುರು ಮಾಡಿದವರು 1 ತಿಂಗಳಲ್ಲಿ ಇವತ್ತು 5.5 kg ವೆಯ್ಟ್ ಲಾಸ್ ಮಾಡಿದ್ದಾರೆ. ಇನ್ನೊಬ್ರು ಈ ಥರ ಪಿ ಸಿ ಓಡಿ ಇದ್ದವರು, ಅವ್ರು ಅನ್ಕೊಂಡಿದ್ರು ಸರ್ ನಂಗೆ PCOD ಇದೆ, ನಾನು ವೆಯ್ಟ್ ಲಾಸೇ ಆಗಲ್ಲ ಅಂತ ನಂಬಿಕೆ ಕಳ್ಕೊಬಿಟ್ಟಿದ್ದೀನಿ ಅಂತ. ಬಟ್ ಅವರು ನನ್ನ ಹತ್ರ ಏನಂತಾರೆ ಡಯಟ್ ಪ್ಲಾನ್ ತಗೊಂಡ್ರು. ಇವತ್ತು ಅವರು ಹೆಲ್ದಿಯಾಗಿ ಹತ್ತತ್ರ ಏನಿಲ್ಲ ಅಂದ್ರೆ 1.5 ತಿಂಗಳಾಯ್ತು ಅವ್ರು ಡಯಟ್ ಇಸ್ಕೊಂಡು 7 kg ವೆಯ್ಟ್ ಲಾಸ್ ಮಾಡಿದ್ದಾರೆ. ಎಷ್ಟು ಹೇಳಿ, 7 kg ವೆಯ್ಟ್ ಲಾಸ್ ಮಾಡಿದ್ದಾರೆ. ಇನ್ನೇನು ಅವ್ರದ್ದು 15 ದಿವಸ ಬಂತು ಅಂತ ಹೇಳಿದ್ರೆ 2 ತಿಂಗಳು ಕಂಪ್ಲೀಟ್ ಆಗುತ್ತೆ. ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಅಂದರೆ 8ಇಂದ 9 kg ವರೆಗೂ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವರು ಮಾಡ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಅದು ಪ್ರಾಪರ್ ಮೈಂಡ್ ಸೆಟ್ಟು, ಪ್ರಾಪರ್ ಡಯಟ್, ಪ್ರಾಪರ್ ಎಕ್ಸಸೈಸು, ಇವು ಕರೆಕ್ಟಾಗಿರಬೇಕು. ಇಷ್ಟು ಕಂಪ್ಲೀಟಾಗಿ 30 ದಿವಸದಲ್ಲಿ ಎಷ್ಟು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ 3ಇಂದ 5 kg ಇರಬೇಕಷ್ಟೇ. 10 kg 15 kg ಎಲ್ಲ ನಿಮ್ಮ ಮೂರ್ಖತನದ ಪರಮಾವಧಿ ಇರೋ ಯೋಚನೆಗಳು. ಇಲ್ಲೇ ನೀವು ಯೂಟ್ಯೂಬಲ್ಲಿ ನೋಡಿದ್ರಿ ಅಂತ ಹೇಳಿದ್ರೆ 10 kg ಕರಗಿಸ್ತೀನಿ, 15 kg ಕರಗಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಏನೋ ಮಸಲತ್ತಿದೆ ಅಂತ ಅರ್ಥ. ಆಯ್ತಾ. ಆ ಮಸಲತ್ತಿಗೆ ನೀವು ಬಲಿ ಆಗಬೇಡಿ. ಯಾರೋ ನಿಮ್ಮ ಫ್ರೆಂಡ್ ಹೇಳಿದ್ರು, ಮತ್ತೊಬ್ರು ಹೇಳಿದ್ರು ಅಂದ್ಬಿಟ್ಟು ಯಾವ್ದಾದ್ರು ತಗೊಂಡು ನಿಮ್ಮ ದೇಹನ ಎಕ್ಸ್ಪೆರಿಮೆಂಟ್ ಲ್ಯಾಬ್ನ ಮಾಡಕ್ಕೆ ಹೋಗಬೇಡಿ. ಮನೆ ಫುಡ್ಡೇ ತಿನ್ನಿ, ವೆಯ್ಟ್ ಲಾಸ್ ಮಾಡಿ. ನಿಮಗೂ ಏನಾದರೂ ಪರ್ಸ್ನಲ್ ಡಯಟ್ ಬೇಕು, ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಸೀರಿಯಸ್ ಆಗಿತ್ತು ಅಂತ ಹೇಳಿದ್ರೆ, ನೀವು ನನಗೆ ಇಲ್ಲಿ ಬರ್ತಿರೋ ನಂಬರ್ಗೆ ಮೆಸೇಜ್ ಮಾಡ್ಬೋದು. ನಿಮಗೆ ಪರ್ಸ್ನಲ್ ಡಯಟ್ನ ನಾನೇ ಖುದ್ದಾಗಿ ರೆಡಿ ಮಾಡಿಕೊಡ್ತೀನಿ. ಅದನ್ನು ನೀಟಾಗಿ ಫಾಲೋ ಮಾಡಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ. ಜಾಸ್ತಿ ಯೋಚನೆ ಮಾಡಿಕೊಂಡು ಓವರ್ ಥಿಂಕ್ ಮಾಡ್ಕೊಂಡು ಕೂತ್ಕೋಬೇಡಿ. ಏನು ಲಕ್ಷಾಂತರ ರೂಪಾಯಿ ಖರ್ಚಾಗೋಗ್ಬಿಡುತ್ತೆ ಒಂದು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ. ಆಯ್ತಾ. ನೀವು ಮೊನ್ನೆ ಎಲ್ಲ ಈಸ್ಕೊಂಡ್ರಲ್ಲ ಒಂದು ಜೊತೆ ಬಟ್ಟೆ, ಅದರಲ್ಲಿ ಅರ್ಧ ಖರ್ಚು ಅಷ್ಟೇ ಇದು. ಏನು ಹೇಳಿ, ಮೊನ್ನೆ ಈಸ್ಕೊಂಡ್ರಲ್ಲ ಬಟ್ಟೆ ಅಂದ್ಬಿಟ್ಟು ಅದ್ರಲ್ಲಿ ಅರ್ಧ ಖರ್ಚು ಅಷ್ಟೇ ಇದು. ಅಷ್ಟು ನೀವು ನಿಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ವೆಯ್ಟ್ ಲಾಸ್ನ ಮಾಡೋದಕ್ಕೆ ಶುರು ಮಾಡಿ. ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಿಮಗೆ ಪ್ರಾಪರ್ ನ್ಯಾಚುರಲ್, ಆಯಿತಾ, ಮನೆಯಲ್ಲೇ ಬಳಸುವಂಥ ಫುಡ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಪ್ರಾಪರ್ ಪೋರ್ಷನ್ನಲ್ಲಿ ನಿಮಗೆ ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಡ್ತೀನಿ. ಅದು PCOS ಆಗಿರ್ಬೋದು, PCOD ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು. ಆಯಿತಾ. ಇಂಥವ್ರಿಗೆಲ್ಲ ಸೇಫಾಗಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋ ರೀತಿ ನಿಮಗೆ ಡಯಟ್ ಪ್ಲಾನ್ನ ಕೊಡ್ತೀನಿ. ಇದೇ ರೀತಿ ನಿಮಗೆ, ಆಯಿತಾ, ಫ್ಯಾಟ್ ಲಾಸ್ ವೀಡಿಯೋಸ್ಗಳಾಗಿರ್ಬೋದು, ವೆಯ್ಟ್ ಲಾಸ್ ವೀಡಿಯೋಸ್ಗಳಾಗಿರ್ಬೋದು, ಅಥವಾ ಯಾವುದೇ ರಿಲೇಟೆಡ್ ಮೋಟಿವೇಶ್ನಲ್ ವೀಡಿಯೋಸ್ಗಳಾಗಿರ್ಬೋದು, ಅಂಥವು ಮಾತ್ರ ನನ್ನ ಚಾನಲಲ್ಲಿ ಬರ್ತವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್.